ಮನಿ ನೈನ್ಗೆ ಸ್ವಾಗತ. ನಾನು ಸಂಧ್ಯಾ ತೇಜಪ್ಪ. ಇವತ್ತಿನ ಕಂಪನಿ ನಾಮ ವಿಶೇಷ ಕಾರ್ಯಕ್ರಮದಲ್ಲಿ ಇಡೀ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ರೌಂಡ್ ಅಪ್ಗಳನ್ನ ನಿಮ್ಮ ಮುಂದೆಗಿಡ್ತೀವಿ. ವಿಲೀನ ದಿನಾಂಕ ಹತ್ತಿರವಾಗ್ತಿದ್ದಂತೆ ವಿನಾಯಿತಿಯ ನಿರೀಕ್ಷೆ. ದೇಶದ ಅತಿದೊಡ್ಡ ಖಾಸಗಿ ಬ್ಯಾಂಕ್ ಎಚ್ಡಿಎಫ್ಸಿ ಮತ್ತು ಅದರ ಪೇರೆಂಟ್ ಬ್ಯಾಂಕ್ ಎಚ್ಡಿಎಫ್ಸಿ ಲಿಮಿಟೆಡ್ ವಿಲೀನಕ್ಕೆ ಎನ್ಸಿಎಲ್ಟಿ ಅನುಮೋದನೆ ನೀಡಿದೆ. ಈ ವಿಲೀನ ಪ್ರಕ್ರಿಯೆ 2023ರ ಜುಲೈ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆಯಿದೆ. ಈ ಬಗ್ಗೆ ಎಚ್ಡಿಎಫ್ಸಿ ಉಪಾಧ್ಯಕ್ಷ ಮತ್ತು ಸಿಇಒ ಕೆಕೆ ಮಿಸ್ತ್ರಿ ಮಾಹಿತಿಯನ್ನ ನೀಡಿದ್ದಾರೆ. ಎಚ್ಡಿಎಫ್ಸಿ ಬ್ಯಾಂಕ್ 2022ರ ಏಪ್ರಿಲ್ 4ರಂದು ಎಚ್ಡಿಎಫ್ಸಿ ಲಿಮಿಟೆಡ್ ಜೊತೆ ವಿಲೀನ ಆಗುವುದಾಗಿ ಘೋಷಣೆ ಮಾಡಿತ್ತು. ಹಾಗೆ ಕೆಲವೊಂದು ವಿನಾಯಿತಿಗಳನ್ನ ಬ್ಯಾಂಕ್ ಕೇಳಿದ್ದು ಆರ್ಬಿಐ ಅನುಮೋದನೆ ನೀಡಬೇಕಿದೆ. ಅಲ್ಲದೆ ಈ ವಿಲೀನ ದಿನಾಂಕ ಹತ್ತಿರವಾಗ್ತಿದ್ದಂತೆ ಆರ್ಬಿಐ ಕೆಲವೊಂದು ವಿನಾಯಿತಿಗಳನ್ನ ಕೊಡೋ ವಿಶ್ವಾಸವಿದೆ. ಎನ್ಎಚ್ಬಿಯ ನಿಯಮಗಳನ್ನ ಪಾಲಿಸದೇ ಇದ್ದಿದ್ರಿಂದ ಎಚ್ಡಿಎಫ್ಸಿಗೆ ಆರ್ಬಿಐ 5 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಬಿಸ್ಲೇರಿಯನ್ನ ಮುನ್ನಡೆಸಲು ಮುಂದಾದ ಜಯಂತಿ. ರಮೇಶ್ ಚೌಹಾಣ್ ಪುತ್ರಿ ಜಯಂತಿ ಚೌಹಾಣ್ ಬಾಟಲ್ಡ್ ವಾಟರ್ ಕಂಪನಿ ಬಿಸ್ಲೇರಿ ಇಂಟರ್ನ್ಯಾಷನಲ್ ಅನ್ನ ಮುನ್ನಡೆಸಲಿದ್ದಾರೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಕೈಬಿಟ್ಟ ನಂತರ ಬಾಟಲ್ಡ್ ವಾಟರ್ ಕಂಪನಿ ಅಕ್ವೈರ್ ಮಾಡಿಕೊಳ್ಬೇಕೆಂಬ ನಿರ್ಧಾರವನ್ನ ಮಾಡಲಾಗಿದೆ. ತಮ್ಮ ತಂದೆ ರಮೇಶ್ ಚೌಹಾಣ್ ಸ್ಥಾಪಿಸಿರುವ ಕಂಪನಿಯಲ್ಲಿ ಜಯಂತಿ ಚೌಹಾಣ್ ಉಪಾಧ್ಯಕ್ಷರಾಗಿದ್ದಾರೆ. ಚೀಫ್ ಎಕ್ಸಿಕ್ಯೂಟಿವ್ ಏಂಜೆಲೋ ಜಾರ್ಜ್ ನೇತೃತ್ವದ ವೃತ್ತಿಪರ ನಿರ್ವಹಣಾ ತಂಡದೊಂದಿಗೆ ಜಯಂತಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ವರದಿಗಳು ಹೇಳಿವೆ. ಅಂದಾಜು 7,000 ಕೋಟಿ ರೂಪಾಯಿಗಳಿಗೆ ತಮ್ಮ ಬ್ರ್ಯಾಂಡ್ ಅನ್ನ ಟಾಟಾ ಸಮೂಹಕ್ಕೆ ಮಾರಾಟ ಮಾಡಲು ರಮೇಶ್ ಚೌಹಾಣ್ ಒಪ್ಪಿದ್ರು. ಆದರೆ ಈ ಒಪ್ಪಂದವನ್ನ ಅಸಮರ್ಪಕ ಅಂತ ಹೇಳಿ ಟಾಟಾ ಕನ್ಸ್ಯೂಮರ್ ಒಪ್ಪಂದ ರದ್ದು ಮಾಡಿದೆ. ಮತ್ತೊಂದೆಡೆ ಟಾಟಾ ತನ್ನ ಸ್ವಂತ ಬ್ರ್ಯಾಂಡ್ ಆದ ಟಾಟಾ ಕಾಪರ್, ಟಾಟಾ ಗ್ಲೋಕೋ ಮತ್ತು ಹಿಮಾಲಯನ್ಗಳಲ್ಲಿ ಭಾರಿ ಹೂಡಿಕೆ ಮಾಡಲಿದೆ. ರಿಲಯನ್ಸ್ನಿಂದ ವಿವಿಧ ಎಫ್ಎಂಸಿಜಿ ಉತ್ಪನ್ನಗಳ ಅನಾವರಣ. ಗೃಹ ಬಳಕೆ ಮತ್ತು ಪರ್ಸನಲ್ ಕೇರ್ ಉತ್ಪನ್ನಗಳನ್ನ ಬಿಡುಗಡೆ ಮಾಡುವುದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಹೇಳಿದೆ. ಯಾವ ಉತ್ಪನ್ನಕ್ಕೆ ಎಷ್ಟು ಬೆಲೆ ಅನ್ನೋದನ್ನ ಕಂಪನಿ ಬಹಿರಂಗಪಡಿಸದೇ ಇದ್ರೂ ಕೂಡ ಭಾರಿ ರಿಯಾಯಿತಿ ಇರುವ ಸಾಧ್ಯತೆಯಿದೆ. ಇನ್ನು ಈ ಉತ್ಪನ್ನಗಳನ್ನ ದೇಶವ್ಯಾಪ್ತಿಯಾಗಿ ಪರಿಚಯಿಸಲಾಗ್ತಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ನ ಅಂಗಸಂಸ್ಥೆ ರಿಲಯನ್ಸ್ ಕನ್ಸ್ಯೂಮರ್ ಮುಂಬರುವ ದಿನಗಳಲ್ಲಿ ದೇಶಾದ್ಯಂತ ಮಾಮ್ ಅಂಡ್ ಪಾಪ್ ಸ್ಟೋರ್ಸ್ ಮೂಲಕ ಇದನ್ನ ಮಾರಾಟ ಮಾಡಲಿದೆ. ಎಟಿಸಿಯಲ್ಲಿ ಪಾಲು ಪಡೆಯಲು ಯತ್ನ. ಎಟಿಸಿಯ ಭಾರತದ ಯೂನಿಟ್ನಲ್ಲಿ 50% ಪಾಲು ಪಡೆಯಲು ಸಿಡಿಪಿಕ್ಯೂ ಮಾತುಕತೆ ನಡೆಸಿದೆ. ಬೋಸ್ಟನ್ ಮೂಲದ ಎಟಿಸಿ ತನ್ನ ಸಂಪೂರ್ಣ ಒಡೆತನದ ಭಾರತದ ಅಂಗಸಂಸ್ಥೆ ಎಟಿಸಿ ಟೆಲಿಕಾಂ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ನ 50% ಪಾಲನ್ನ ಮಾರಾಟ ಮಾಡಲು ಮುಂದಾಗಿದೆ. ಸಿಡಿಪಿಕ್ಯೂ ಮತ್ತು ಕೆಕೆಆರ್ ಅಂಡ್ ಕೋ ಎರಡೂ ಕಂಪನಿಗಳು ಈ ಹಿಂದೆಯೇ ನಾನ್ ಬೈಂಡಿಂಗ್ ಬಿಡ್ ಸಲ್ಲಿಸಿದ್ವು. ಕೆನಡಿಯನ್ ಹೂಡಿಕೆದಾರ ಸಂಸ್ಥೆ ಹೂಡಿಕೆ ಸಂಬಂಧ ವ್ಯಾಪಕವಾಗಿ ಕಾರ್ಯಪ್ರವೃತ್ತವಾಗಿದೆ. ಆದರೆ ಕೆಕೆಆರ್ ಅಷ್ಟೊಂದು ಚುರುಕಿನಿಂದ ಕೆಲಸ ಮಾಡ್ತಾಗಿಲ್ಲ. ಭಾರತದ ಈ ಸಂಸ್ಥೆಯ ಮೌಲ್ಯ $1.5 ಬಿಲಿಯನ್ ಅಂತ ಅಂದಾಜಿಸಲಾಗಿದೆ. ಎಂಎಕ್ಸ್ ಪ್ಲೇಯರ್ ಖರೀದಿಗೆ ಅಮೆಜಾನ್ ಆಸಕ್ತಿ. ಟೈಮ್ಸ್ ಇಂಟರ್ನೆಟ್ ಒಡೆತನದ ವಿಡಿಯೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಎಂಎಕ್ಸ್ ಪ್ಲೇಯರ್ ಖರೀದಿಗೆ Amazon.com ಮುಂದಾಗಿದೆ. ಎಂಎಕ್ಸ್ ಪ್ಲೇಯರ್ ಖರೀದಿಯ ಡ್ಯೂ ಡಿಲಿಜೆನ್ಸ್ ಪ್ರಕ್ರಿಯೆಗಾಗಿ ಬಿಗ್ 4 ಅಕೌಂಟಿಂಗ್ ಸಂಸ್ಥೆಗಳ ಪೈಕಿ ಒಂದು ಸಂಸ್ಥೆಯನ್ನ ಅಮೆಜಾನ್ ನೇಮಕ ಮಾಡಿದೆ. ಈ ಪ್ರಕ್ರಿಯೆ ಪೂರ್ಣಗೊಳ್ಳಲು 30 ರಿಂದ 40 ದಿನಗಳು ಬೇಕಾಗಬಹುದು ಅಂತ ಮಿಂಟ್ ವರದಿ ಮಾಡಿದೆ. ಮೂಲಗಳ ಪ್ರಕಾರ ಎಂಎಕ್ಸ್ ಪ್ಲೇಯರ್ ಮಾರಾಟಕ್ಕೆ ಟೈಮ್ಸ್ ಇಂಟರ್ನೆಟ್ $100 ಮಿಲಿಯನ್ ಕೇಳಿತ್ತು ಅನ್ನೋ ಮಾಹಿತಿಗಿದೆ. ಆದರೆ ಅಮೆಜಾನ್ನ ಆಂತರಿಕ ತಂಡ ಅದರ ಮೌಲ್ಯವನ್ನ $500 ಕೋಟಿ ಅಂದ್ರೆ $60 ಮಿಲಿಯನ್ ಅಂತ ಅಂದಾಜಿಸಿದೆ. ಡ್ಯೂ ಡಿಲಿಜೆನ್ಸ್ ವರದಿ ಬಳಿಕ ಎಲ್ಲವೂ ಸುಗಮವಾಗಿ ಸಾಗಿದ್ರೆ ಮುಂದಿನ 2 ತಿಂಗಳಲ್ಲಿ $600 ರಿಂದ $900 ಕೋಟಿ ಎಂಎಕ್ಸ್ ಪ್ಲೇಯರ್ ಅನ್ನ ಅಮೆಜಾನ್ ಖರೀದಿಸಬಹುದು. ಶಪೂರ್ಜಿ ಪಲ್ಲೋಮ್ಜಿಗಿನಿಂದ ಪ್ರಮುಖ ಪರಿಷ್ಕರಣೆ. ಶಪೂರ್ಜಿ ಪಲ್ಲೋಮ್ಜಿ ಸಮೂಹ ತನ್ನ ವ್ಯಾಪಾರ ವಹಿವಾಟನ್ನ ಇನ್ನಷ್ಟು ವಲಯಗಳಿಗೆ ವಿಸ್ತರಿಸಲು ಮುಂದಾಗಿದೆ. ಇದಕ್ಕಾಗಿ 2 ಹೋಲ್ಡಿಂಗ್ ಕಂಪನಿಗಳನ್ನ ರಚಿಸುವ ಮೂಲಕ ಪುನಾರಚನೆ ಪ್ರಕ್ರಿಯೆ ಕೈಗೊಂಡಿದೆ. ರಿಯಲ್ ಎಸ್ಟೇಟ್ ಮತ್ತು ನಿರ್ಮಾಣ ಸೇರಿದಂತೆ ತೈಲ ಮತ್ತು ಅನಿಲ ಉದ್ಯಮಗಳನ್ನ ಶಾಪೂರ್ ಮತ್ತು ಸೈರಸ್ ಮಿಸ್ತ್ರಿ ಸಹೋದರರ ಮಕ್ಕಳು ಮುನ್ನಡೆಸಲಿದ್ದಾರೆ. ಇನ್ನು ಈ ಪುನಾರಚನೆಯ ಭಾಗವಾಗಿ ಶಪೂರ್ಜಿ ಪಲ್ಲೋಮ್ಜಿ ಸಮೂಹ ಈ ಕಂಪನಿಗಳಿಗೆ ಹಿಡುವಳಿ ಮತ್ತು ಕಾರ್ಯಾಚರಣಾ ಘಟಕವಾಗಿ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಲಿದೆ. ಈ 2 ಹೋಲ್ಡಿಂಗ್ ಕಂಪನಿಗಳಾದ ಎಸ್ಪಿ ಫೈನಾನ್ಸ್ ಮತ್ತು ಎಸ್ಸಿ ಫೈನಾನ್ಸ್ ತಲಾ 47% ಪಾಲನ್ನ ಶಪೂರ್ಜಿ ಪಲ್ಲೋಮ್ಜಿ ಕೋ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹೊಂದಿರಲಿವೆ. ಗೋಪಿನಾಥನ್ ಸೇವಾವಧಿ ಮುಂದುವರಿಕೆಗೆ ಟಾಟಾ ಚಿಂತನೆ. ಟಿಸಿಎಸ್ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸಿಇಒ ಆಗಿರುವ ರಾಜೇಶ್ ಗೋಪಿನಾಥನ್ ಅವರ ಸೇವಾವಧಿ ಮುಂದುವರಿಕೆಗೆ ಟಾಟಾ ಚಿಂತನೆ ನಡೆಸಿದೆ. ಸೆಪ್ಟೆಂಬರ್ 15ಕ್ಕೆ ಗೋಪಿನಾಥನ್ರ ಸೇವಾವಧಿ ಅಂತ್ಯವಾಗಲಿದೆ. ಈ ನಡುವೆ ಅವರನ್ನ ಸಲಹೆಗಾರರನ್ನಾಗಿ ಮುಂದುವರಿಸುವ ಬಗ್ಗೆ ಟಾಟಾ ಸನ್ಸ್ ಚೇರ್ಮನ್ ಎ ಚಂದ್ರಶೇಖರನ್ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ವಿವಿಧ ಟೆಕ್ನಾಲಜಿ ಡೊಮೇನ್ಗಳಿಗೆ ತನ್ನ ಕಾರ್ಯವ್ಯಾಪ್ತಿ ವಿಸ್ತರಿಸುತ್ತಿರುವ ಕಂಪನಿಗೆ ವಿಶ್ವಾಸಾರ್ಹ ಮತ್ತು ಅನುಭವಿ
ಅವಧಿಗಳ ಅಗತ್ಯವಿದ್ದು ಇಬ್ಬರ ನಡುವೆ ಪ್ರಾಥಮಿಕ ಹಂತದ ಚರ್ಚೆ ನಡೆದಿದೆ. ಎರಡನೇ ಅವಧಿಯಲ್ಲಿ 4 ವರ್ಷಗಳ ಸೇವಾವಧಿ ಬಾಕಿ ಇರುವಂತೆಯೇ ಗೋಪಿನಾಥನ್ ಕಳೆದ ವಾರವಷ್ಟೇ ರಾಜೀನಾಮೆ ಕೊಟ್ಟಿದ್ರು. ವೇದಾಂತಕ್ಕೆ ನಿಟ್ಟುಸಿರು ತಂದ ಡಿವಿಡೆಂಡ್. ಹಿಂದೂಸ್ತಾನ್ ಜಿಂಕ್ ಇಂಟರ್ಮ್ ಡಿವಿಡೆಂಡ್ ಬಿಡುಗಡೆ ಮಾಡಿದೆ. ಹಿಂದೂಸ್ತಾನ್ ಜಿಂಕ್ ಮಾತೃ ಸಂಸ್ಥೆ ವೇದಾಂತದ ಸಾಲದ ಮೊತ್ತ ಇಳಿಕೆಗೆ ಇದು ನೆರವಾಗಲಿದೆ. ಪ್ರತಿ ಷೇರಿಗೆ 26 ರೂಪಾಯಿ ಡಿವಿಡೆಂಡ್ ನೀಡಿದ್ದು ಒಟ್ಟು ಮೊತ್ತ 10,986 ಕೋಟಿ ಆಗಲಿದೆ. ಈ ಮೊತ್ತದ ದೊಡ್ಡ ಪಾಲು ಮಾತೃ ಸಂಸ್ಥೆ ವೇದಾಂತಕ್ಕೆ ಸೇರಲಿದೆ. ಡಿಸೆಂಬರ್ ಅಂತ್ಯದ ಕೊನೆಗೊಂಡ ತ್ರೈಮಾಸಿಕದಲ್ಲಿ ವೇದಾಂತ ಕಂಪನಿ ಹಿಂದೂಸ್ತಾನ್ ಜಿಂಕ್ನಲ್ಲಿ 64.92% ಪಾಲು ಹೊಂದಿತ್ತು. ಹಾಗಾಗಿ ಈ ಡಿವಿಡೆಂಡ್ ಪರಿಣಾಮ ವೇದಾಂತ ಸುಮಾರು 7,132 ಕೋಟಿ ಪಡೆದುಕೊಳ್ಳಿದೆ. ಹಿಂದೂಸ್ತಾನ್ ಜಿಂಕ್ ಅಲ್ಲಿ ಭಾರತ ಸರ್ಕಾರ 29.54% ಪಾಲು ಹೊಂದಿದೆ. ಹಾಗಾಗಿ 3,245 ಕೋಟಿ ಭಾರತ ಸರ್ಕಾರಕ್ಕೂ ಸಿಗಲಿದೆ. ಯಾವ ಕಂಪನಿಗಳ ನಡುವೆ ವಿವಾದ ಹುಟ್ಟುಕೊಂಡು ಕೋರ್ಟ್ ಮೆಟ್ಟಿಲೇರಿದ ಪ್ರಕರಣಗಳು ಯಾವುವು? ಕಾರ್ಪೊರೇಟ್ ಜಗತ್ತಿನ ಕಾಂಟ್ರವರ್ಸಿಗಳು, ಈಗೆಲ್ಲ ಮಾಹಿತಿಗಳನ್ನ ಆನ್ ದಿ ರಾಡರ್ನಲ್ಲಿ ನಿಮಗೆ ತಿಳಿಸ್ತಿವೆ. ಶೋಭಾಗೆ ಸಂಕಷ್ಟ ತಂದ ಐಟಿ ದಾಳಿ. ರಿಯಲ್ ಎಸ್ಟೇಟ್ ಡೆವಲಪರ್ ಶೋಭಾ ಲಿಮಿಟೆಡ್ ಕಚೇರಿ ಮತ್ತು ಅದಕ್ಕೆ ಸೇರಿದ ಇತರ ಸ್ಥಳಗಳಲ್ಲಿ ಆದಾಯ ತೆರಿಗೆ ಇಲಾಖೆ ಶೋಧ ಕಾರ್ಯ ನಡೆಸಿದೆ. ಇದರ ಪರಿಣಾಮ ಶೋಭಾ ಲಿಮಿಟೆಡ್ ಷೇರುಗಳು ಇಳಿಕೆ ಕಂಡಿವೆ. ವಿಚಾರಣೆಗೆ ಪೂರ್ಣ ಸಹಕಾರ ನೀಡ್ತೇವೆ ಅಂತ ಬೆಂಗಳೂರು ಮೂಲದ ಶೋಭಾ ಡೆವಲಪರ್ ಹೇಳಿದೆ. ಯಾವ ಕಾರಣಕ್ಕೆ ಈ ಶೋಧ ನಡೆದಿದೆ ಅನ್ನೋದನ್ನ ತೆರಿಗೆ ಇಲಾಖೆ ಹೇಳಿಲ್ಲ. ಈ ದಾಳಿಯ ನಂತರ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಶೋಭಾ ಡೆವಲಪರ್ ಷೇರುಗಳು 6.19% ಇಳಿಕೆ ಕಂಡಿದ್ವು. ಉತ್ತಮ ರೇಟಿಂಗ್ಸ್ ಬೇಕು ಅಂದ್ರೆ ಅದಾನಿ ಏನ್ ಮಾಡಬೇಕು? ರೇಟಿಂಗ್ ಸುಧಾರಿಸಿಕೊಳ್ಳಲು ಗುಡ್ ಗವರ್ನೆನ್ಸ್ ಮತ್ತು ಫಂಡಿಂಗ್ ಇನ್ಫಾರ್ಮೇಷನ್ ಅದಾನಿ ಗ್ರೂಪ್ಗೆ ನೆರವಾಗಲಿದೆ ಅಂತ ರೇಟಿಂಗ್ ಏಜೆನ್ಸಿ S&P ಹೇಳಿದೆ. ಹಿಂಡನ್ಬರ್ಗ್ ವರದಿಗಳು ಬಂದಾಗ ಕಂಪನಿ ಸಹಜವಾಗಿಯೇ ಮಾರ್ಕೆಟ್ನಲ್ಲಿ ಕೆಳಗೆ ಇಳಿಯುತ್ತೆ. ಬಹಿರಂಗಪಡಿಸದ ಸಾಲಗಳು ಅಥವಾ ಮಿಸ್ ರಿಪೋರ್ಟಿಂಗ್ ಹೀಗೆ ಯಾವುದೇ ರೀತಿಯಿಂದಲೂ ಕಂಪನಿಗೆ ವಿರುದ್ಧವಾದ ಸುದ್ದಿ ಬಂದಾಗ ಇಂಥ ಬೆಳವಣಿಗೆ ಸಹಜ ಅಂತ ಕಂಪನಿ ಹೇಳಿದೆ. ಇನ್ನೊಂದು ಕಡೆ ಅದಾನಿ ಸಮೂಹ ತನ್ನ ಎರಡೂ ಸಂಸ್ಥೆಗಳಾದ ಅದಾನಿ ಗ್ರೀನ್ ಎನರ್ಜಿ ಮತ್ತು ಅದಾನಿ ಪೋರ್ಟ್ಸ್ ಹಾಗೆ SEZಗಳಿಗೆ ಫಂಡ್ ಹೊಂದಾಣಿಕೆ ಮಾಡಲು ಮುಂದಾಗಿದೆ. ಪ್ರೈವೇಟ್ ಪ್ಲೇಸ್ಮೆಂಟ್, ಮಲ್ಟಿಪಲ್ ಬ್ಯಾಂಕಿಂಗ್ ಮೂಲಗಳಿಂದ ನೇರವಾಗಿ $1.15 ಬಿಲಿಯನ್ ಹೊಂದಿಸಲು ಸಾಹಸ ಮಾಡುತ್ತಿದೆ. ಫಂಡಿಂಗ್ ಸಮಸ್ಯೆಯಿಂದಾಗಿ ಅದಾನಿ 35,000 ಕೋಟಿ ರೂಪಾಯಿಯ ಮುಂದ್ರಾ ಪ್ರಾಜೆಕ್ಟ್ ಕೈಬಿಟ್ಟಿದೆ. ಆದರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಏರ್ಪೋರ್ಟ್ಗಳ ಮೇಲೆ ಬಿಡ್ ಮಾಡ್ತೇನೆ ಅಂತ ಅದಾನಿ ಏರ್ಪೋರ್ಟ್ ಹೋಲ್ಡಿಂಗ್ CEO ಅರುಣ್ ಬನ್ಸಾಲ್ ತಿಳಿಸಿದ್ದಾರೆ. ಸ್ರೈ ದಿವಾಳಿತನದಲ್ಲಿ ಮತ್ತೊಂದು ವಿವಾದ. ಹಣಕಾಸು ಸಂಸ್ಥೆ ಸ್ರೈ ದಿವಾಳಿತನದ ಅಂಚಿಗೆ ಬಂದು ನಿಂತಿತ್ತು. ಆದರೆ ಈಗ ಕಂಪನಿಯಲ್ಲಿ ಅತ್ಯಧಿಕ ಷೇರು ಹೊಂದಿರುವ ಆದಿಶ್ರೀ ಕಮರ್ಷಿಯಲ್ ತಗಾದೆ ತೆಗೆದಿದೆ. ಸ್ರೈ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸ್ ಲಿಮಿಟೆಡ್ ಮತ್ತು ಸ್ರೈ ಎಕ್ವಿಪ್ಮೆಂಟ್ ಫೈನಾನ್ಸ್ ಲಿಮಿಟೆಡ್ಗಳನ್ನ ಇನ್ಸಾಲ್ವೆನ್ಸಿ ಪ್ರಕ್ರಿಯೆಗೆ ಒಳಪಡಿಸುವ ಹಾಗೆ ಇಲ್ಲ ಅಂತ NCLT ಮುಂದೆ ವಾದ ಮಂಡಿಸಿದೆ. IBC ಸೆಕ್ಷನ್ 10ಗೆ ಆಧಾರ ನೀಡಿದ್ದ ಸರ್ಕಾರ ಹೊಸ ಇನ್ಸಾಲ್ವೆನ್ಸಿ ಪ್ರಕ್ರಿಯೆಯನ್ನ 2023 ಜೂನ್ನಲ್ಲಿ ಸುಗ್ರೀವಾಜ್ಞೆ ಮೂಲಕ ಸಸ್ಪೆಂಡ್ ಮಾಡಿತ್ತು. ಸದ್ಯ ಪ್ರಕರಣ ನ್ಯಾಯಾಲಯದ ಅಂಗಳದಲ್ಲಿದೆ. ರಿಲಯನ್ಸ್ ಕ್ಯಾಪಿಟಲ್ ಎರಡನೇ ಸುತ್ತಿನ ಹರಾಜು. ಸಾಲದ ಸುಳಿಯಲ್ಲಿ ನರಳುತ್ತಿರುವ ರಿಲಯನ್ಸ್ ಕ್ಯಾಪಿಟಲ್ ಮೇಲೆ ಎರಡನೇ ಸುತ್ತಿನ ಹರಾಜು ನಡೆಸಲು ಸುಪ್ರೀಂ ಕೋರ್ಟ್ ಅಸ್ತು ಅಂದಿದೆ. ಕಂಪನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ ಆದೇಶವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಎರಡನೇ ಹರಾಜಿಗೆ ಸಮ್ಮತಿಸಿ NCLAT ನೀಡಿದ ಆದೇಶ ಪ್ರಶ್ನಿಸಿ ಟೊರೆಂಟ್ ಇನ್ವೆಸ್ಟ್ಮೆಂಟ್ಸ್ ಕೋರ್ಟ್ ಮೊರೆ ಹೋಗಿತ್ತು. ಟೊರೆಂಟ್ ಅರ್ಜಿಯನ್ನ ವಿಚಾರಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಕಳೆದ ವಾರ ಸಮ್ಮತಿಸಿತ್ತು. ಕಂಪನಿ ವ್ಯಾಲ್ಯೂ ಹೆಚ್ಚಿಸಿಕೊಳ್ಳಲು ರಿಲಯನ್ಸ್ ಕ್ಯಾಪಿಟಲ್ಗೆ ಮತ್ತೊಂದು ಅವಕಾಶ ಸಿಕ್ಕಂತಾಗಿದೆ. ಸುಪ್ರೀಂನಿಂದ NSEಗೆ ಬಿಗ್ ರಿಲೀಫ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಲೊಕೇಶನ್ ಪ್ರಕರಣದಲ್ಲಿ NSE ಸಿಕ್ಕಿಕೊಂಡಿತ್ತು. NSEಗೆ 300 ಕೋಟಿ ರೂಪಾಯಿ ರೀಫಂಡ್ ಮಾಡಲು ಸೆಬಿಗೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಈ ಮೊತ್ತವನ್ನು ಡಿಸ್ಕಾರ್ಜ್ಮೆಂಟ್ ಆದೇಶದಡಿ NSE ಠೇವಣಿಗಿರಿಸಿತ್ತು. ಅಕ್ರಮ ಮತ್ತು ತಪ್ಪು ನಡೆಗಳಿಂದ ಲಾಭ ಮಾಡಿಕೊಂಡಾಗ ನೀಡುವ ಪರಿಹಾರವನ್ನೇ ಡಿಸ್ಕಾರ್ಜ್ಮೆಂಟ್ ಅಂತ ಕರೆಯಲಾಗುತ್ತೆ. ಸೆಕ್ಯೂರಿಟೀಸ್ ಅಪಿಲೇಟ್ ಟ್ರಿಬ್ಯುನಲ್ ಆದೇಶಕ್ಕೆ ತಡೆ ನೀಡುವುದಕ್ಕೂ ಸುಪ್ರೀಂ ಕೋರ್ಟ್ ನಿರಾಕರಿಸಿದ್ದು ಸೆಬಿಯ ಡಿಸ್ಕಾರ್ಜ್ಮೆಂಟ್ ಆದೇಶ ಅನೂರ್ಜಿತವಾಗಿದೆ. ಇದೀಗ ಈ ವಾರ ಸ್ಟಾರ್ಟ್ಅಪ್ ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಓಲಾ ಎಲೆಕ್ಟ್ರಿಕ್ನಿಂದ $300 ಮಿಲಿಯನ್ ಸಂಗ್ರಹ. ಪಶ್ಚಿಮ ಏಷ್ಯಾ ಮತ್ತು ಜಾಗತಿಕ ಖಾಸಗಿ ಈಕ್ವಿಟಿ ಫಂಡ್ಗಳಿಂದ 7ರಿಂದ 8 ಬಿಲಿಯನ್ ವ್ಯಾಲ್ಯೂಯೇಷನ್ನಲ್ಲಿ $300 ಮಿಲಿಯನ್ ಸಂಗ್ರಹಿಸಲು ಓಲಾ ಎಲೆಕ್ಟ್ರಿಕ್ ಮುಂದಾಗಿದೆ. ಈ ನಡೆಗಿಂದಾಗಿ 40% ಪ್ರಮೋಟರ್ಗಳ ಷೇರು ಪ್ರಮಾಣ 37ರಿಂದ 38ಕ್ಕೆ ಇಳಿಕೆಯಾಗಲಿದೆ. ಈ ಒಪ್ಪಂದ ಅಂತಿಮವಾದರೆ ಸಾಫ್ಟ್ ಬ್ಯಾಂಕ್ ಓಲಾ ಎಲೆಕ್ಟ್ರಿಕ್ನಲ್ಲಿ ಹೂಡಿಕೆ ಮಾಡಲಿರುವ ಮೊದಲ ಸಂಸ್ಥೆಯಾಗಲಿದೆ. ಇದರಿಂದ ಸಾಫ್ಟ್ ಬ್ಯಾಂಕ್ ಈಕ್ವಿಟಿ 20%ಕ್ಕಿಂತ ಕಡಿಮೆಯಾಗಲಿದೆ.
ಹೆಚ್ಚುವರಿ ಬಡ್ಡಿ ಪಾವತಿಗೆ ಮುಂದಾದ ಬೈಜೂಸ್ $1.2 ಬಿಲಿಯನ್ ಟರ್ಮ್ ಲೋನ್ ಬಿ ಮೇಲೆ ಹೆಚ್ಚಿನ ಬಡ್ಡಿ ಪಾವತಿ ಮಾಡಲು ಬೈಜೂಸ್ ಆಫರ್ ಕೊಟ್ಟಿದೆ. ಸಾಲ ಮತ್ತು ಹಣಕಾಸು ವ್ಯವಸ್ಥೆಗಳನ್ನ ಪರಿಷ್ಕರಣೆ ಮಾಡ್ತಿರೋದ್ರಿಂದಾಗಿ ಈ ಕ್ರಮಕ್ಕೆ ಮುಂದಾಗಿದೆ. ಎಕನಾಮಿಕ್ ಟೈಮ್ಸ್ ಮೂಲಗಳ ಪ್ರಕಾರ 200 ರಿಂದ 250 ಬೇಸಿಸ್ ಪಾಯಿಂಟ್ಸ್ ಹೆಚ್ಚಿಸಿರುವ ಬಡ್ಡಿ ದರಕ್ಕೆ ಹೊಸ ಡಿಸ್ಟ್ರಕ್ಚರ್ ಅನ್ನ ಅಂತಿಮಗೊಳಿಸುವ ಸಾಧ್ಯತೆ ಇದೆ. ಇತ್ತೀಚೆಗೆ ವೆಚ್ಚ ಕಡಿತಕ್ಕೆ ಮುಂದಾಗಿದ್ದ ಬೈಜೂಸ್ 2021 ನವೆಂಬರ್ನಲ್ಲಿ ಲೈಬೋರ್ ಪ್ಲಸ್ನಲ್ಲಿ ಟಿಎಲ್ಬಿ ಹೆಚ್ಚಿಸಿತ್ತು. ಹಾಗೆ 550 ಬಿಪಿಎಸ್ನ ಫ್ಲೋಟಿಂಗ್ ಬಡ್ಡಿ ದರವನ್ನ ಹೆಚ್ಚಿಸಿತ್ತು. ಬೈಜೂಸ್ ಇದೀಗ ಈ ಬಡ್ಡಿ ದರಕ್ಕೆ ಸೇರ್ಪಡೆ ಮಾಡಲು ಎದುರು ನೋಡ್ತಾ ಇದೆ. ಇದರಿಂದಾಗಿ ಒಟ್ಟು ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ 750 ರಿಂದ 800 ಬಿಪಿಎಸ್ ಆಗಲಿದೆ. ತನ್ನ ಸಾಲವನ್ನ ರಿಸ್ಟ್ರಕ್ಚರ್ ಮಾಡಲು ಸಂಧಾನ ಮುಂದುವರಿಸಿರುವ ಈ ಸಂಸ್ಥೆ ಕನ್ವರ್ಟೇಬಲ್ ನೋಟ್ಸ್ ಮುಖಾಂತರ $500 ಮಿಲಿಯನ್ ಸಂಗ್ರಹಿಸಲು ಎದುರು ನೋಡ್ತಾ ಇದೆ. ಅಲ್ಲದೆ ಫಂಡಿಂಗ್ ಗಾತ್ರ ಬದಲಾಗೋ ಸಾಧ್ಯತೆ ಇದೆ. ಲಿವ್ಸ್ಪೇಸ್ನಿಂದ 100 ಉದ್ಯೋಗಿಗಳ ವಜಾ. ಸ್ಟಾರ್ಟ್ಅಪ್ ಕಂಪನಿ ಲಿವ್ಸ್ಪೇಸ್ ತನ್ನ ಉದ್ಯೋಗಿಗಳನ್ನ ವಜಾ ಮಾಡಿದೆ. 2024 ಮಾರ್ಚ್ ಅಂತ್ಯದ ವೇಳೆಗೆ ತನ್ನ ಪ್ರಾಫಿಟಬಿಲಿಟಿಯನ್ನ ಹೆಚ್ಚಿಸುವುದಕ್ಕೆ %2 ಉದ್ಯೋಗಿಗಳನ್ನ ಕಡಿತ ಮಾಡಿದೆ. ಸಿಂಗಾಪುರದಲ್ಲಿ ಕೇಂದ್ರ ಕಚೇರಿಗಿರೋ ಈ ಸ್ಟಾರ್ಟ್ಅಪ್ ಯಾವ್ಯಾವ ಉದ್ಯೋಗಿಗಳನ್ನ ಲೇ ಆಫ್ ಮಾಡಲು ನಿರ್ಧರಿಸಿತ್ತೋ ಅವರಿಗೆ ಮಾರ್ಚ್ 17ರಂದೇ ಇಮೇಲ್ ಕಳಿಸಿತ್ತು. ಇದರಿಂದಾಗಿ ತಂತ್ರಜ್ಞಾನ ಮತ್ತು ಉತ್ಪಾದನಾ ತಂಡಗಳು %45 ಬಾಧಿತವಾಗಿವೆ. 2022 ಹಣಕಾಸು ವರ್ಷದಲ್ಲಿ ಲಿವ್ಸ್ಪೇಸ್ $645 ಕೋಟಿ ನಷ್ಟ ವರದಿ ಮಾಡಿತ್ತು. ಅದರ ಸೇಲ್ಸ್ $570 ಕೋಟಿ ಅಷ್ಟಿತ್ತು. ಇದು ಈ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.